ರಾಮ ಮಂದಿರ ಉದ್ಘಾಟನೆಗೆ ನನ್ನನ್ನು ಕರೆದಿಲ್ಲ, ಹೀಗಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಹೀಗಂತ ಹೇಳಿಕೆಯನ್ನು ಕೊಟ್ಟಿರೋದು DCM DK ಶಿವಕುಮಾರ್ ಅವರು. ಮುಖ್ಯಮಂತ್ರಿಗಳನ್ನು ಸಹ ಕರೆದಿಲ್ಲ, ನಾವು ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ನಮ್ಮ ಅನ್ನಭಾಗ್ಯ ಯೋಜನೆಯಿಂದಲೇ ಅಕ್ಷತೆ ಆಗ್ತಾ ಇದೆ, ಇದು ಸಂತೋಷವಾದ ವಿಚಾರ. ನಾನು ಶಿವನ ಭಕ್ತ, ಆಂಜನೇಯನ ಮೂರ್ತಿ ಇಲ್ಲಿದೆ ನೋಡಿ ಅಂತ ಹೇಳಿದರು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಒಂದು ಕಡೆಯಲ್ಲಿ ಬಿಜೆಪಿಯವರು ಮಂತ್ರಾಕ್ಷತೆ ಅಭಿಯಾನವನ್ನು ಜೋರಾಗಿ ನಡೆಸ್ತಾ ಇದ್ದಾರೆ, ಇತ್ತ ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮಾಚರಣೆ ಇದೆ. DCM DK ಶಿವಕುಮಾರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟನ್ನು ನೋಡ್ತಾ ಹೋಗೋದಾದರೆ, ರಾಮ ಮಂದಿರ ಉದ್ಘಾಟನೆಗೆ ನನ್ನನ್ನು ಕರೆದಿಲ್ಲ, ಹೀಗಾಗಿ ನಾನು ಹೋಗೋದಿಲ್ಲ. ಮುಖ್ಯಮಂತ್ರಿಗಳಿಗೂ ಸಹ ಇನ್ವಿಟೇಷನ್ ಬಂದಿಲ್ಲ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ, ನಮ್ಮ ಅನ್ನಭಾಗ್ಯ ಯೋಜನೆಯಿಂದಲೇ ಅಕ್ಷತೆ ಆಗ್ತಾ ಇದೆ, ಮಂತ್ರಾಕ್ಷತೆ ಆಗ್ತಾ ಇದೆ, ಇದು ಸಂತೋಷದ ವಿಚಾರ. ನಾನು ಶಿವಭಕ್ತ, ಆಂಜನೇಯನ ಮೂರ್ತಿ ಇಲ್ಲಿದೆ ನೋಡಿ ಅಂತ DCM ತಿಳಿಸಿದರು. Either my chief minister or not been invited. I could read in the press my Congress president has been invited, but the party will take a call. I'm a Shiv, I'm a Hindu, I'm a Rambal, I'm a Hanuman. We all pray from here. See, we have kept all Shiva, Hanuman here. All mandirs we have in ourselves, within our heart. So there is nothing to do politicalize here. RSS people are giving this Arshna. Arshna is temporary rice we are giving to every village. ಅಕ್ಕಿ ಒಂದ್ ಕಡೆ, ಅರ್ಶನ ಒಂದ್ ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿಲೇ ಮಂತ್ರಾಕ್ಷತೆ ಹೋಗ್ತಾರೆ. ನಮಗೆ ಒಳ್ಳೆದಾಗಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡಿ. I have not been invited. Either my chief minister or not been invited. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.